ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 19/2/2025 ಮಹಾವಾಕ್ಯ. मीठे बच्चे, तुमने अब तक जो कुछ पढ़ा है उसे भूल जाओ. जीते जी मरना माना सब कुछ भूलना, पिछला कुछ भी याद न आए. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಇಲ್ಲಿಯವರೆಗೆ ಏನೆಲ್ಲ ಓದಿದಿರೋ ಅದೆಲ್ಲವನ್ನು ಮರೆತು ಬಿಡಿ. ಬದುಕಿದ್ದಾಗಲೇ ಸಾಯುವುದು ಅಂದರೆ ಎಲ್ಲವನ್ನ ಮರೆಯೋದು, ಹಿಂದಿನ ಏನೂ ಕೂಡ ನೆನಪಿರಬಾರ್ದು ಅಂತಾರೆ ಬಾಬಾ. ಪ್ರಶ್ನೆ, जो पूरा जीते जी मरे हुए नहीं हैं उनकी निशानी क्या होंगी? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾರು ಪೂರ್ಣ ಬದುಕಿದ್ದಾಗಲೇ ಸತ್ತಿಲ್ಲ ಅಂದರೆ ಅವ್ರ ಗುರುತೇನಾಗಿದೆ ಅಂತ. उत्तर, वो बाप से भी आर्ग्यू करते रहेंगे, ಶಾಸ್ತ್ರೋं का ಮಿಸಾಲ್ ದೇತೆ रहेंगे. ಬಾಬಾ ಹೇಳ್ತಾರೆ, ಅವ್ರು ಭಗವಂತನಿಗೂ ವಾದ ಮಾಡಲಿಕ್ಕೆ ಅವನ ಜೊತೆಗೂ ವಾದ ಮಾಡ್ತಾರೆ, ಶಾಸ್ತ್ರಗಳ ಉದಾಹರಣೆ ಕೊಡ್ತಾ ಹೋಗ್ತಾರೆ. जो पूरा मर गए वह कहेंगे बाबा जो सुनाते वही सच है. ಯಾರು ಪೂರ್ಣ ಸತ್ತಿದ್ದಾರೆ ಅವ್ರು ಹೇಳ್ತಾರೆ ಬಾಬಾ ಏನು ಹೇಳ್ತಾರೋ ಅದೇ ಸರಿ ಇದೆ ಅಂತ. हमने आधा कल्प जो सुना वह झूठी था इसलिए अब उसे मुख पर भी न लाई. ಬಾಬಾ ಹೇಳ್ತಾರೆ, ನಾವು ಅರ್ಧ ಕಲ್ಪ ಏನೆಲ್ಲ ಕೇಳ್ತಾ ಬಂದು ಅದೆಲ್ಲ ಸುಳ್ಳಾಗಿತ್ತು, ಅದಕ್ಕೋಸ್ಕರ ಈಗ ಮುಖದಲ್ಲಿನೂ ಅದನ್ನು ತರಬೇಡಿ ಅಂತಾರೆ ಬಾಬಾ. ಬಾಪ್ನೇ ಕಾ ಹೇ ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್, ಥಿಂಕ್ ನೋ ಇವಿಲ್ ಅಂತ ಹೇಳ್ತಾರೆ ಬಾಬಾ. ಕೆಟ್ಟದ್ದು ನೋಡಬೇಡಿ, ಕೇಳಬೇಡಿ, ಮಾತಾಡಬೇಡಿ, ವಿಚಾರನೂ ಕೂಡ ಮಾಡಬೇಡಿ ಅಂತ. ಗೀತ್. ಓಂ ನಮಃ ಶಿವಾಯ. ओम शांति. बच्चों को समझाया गया है, जब शांति में बिठाते हो जिसको नेष्टा अक्षर दिया है यह ड्रिल कराई जाती है. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ತಿಳಿಸ್ಕೊಡ್ಲಾಗ್ತದೆ, ಯಾವಾಗ ಶಾಂತಿಯಲ್ಲಿ ಕೂಡಿಸ್ತೇವೆ ಅದಕ್ಕೆ ಯೋಗ ಅಕ್ಷರ ಕೊಡಲಾಗ್ತದೆ, ಈ ಡ್ರಿಲ್ ಮಾಡಿಸಲಾಗ್ತದೆ. अब बाप बैठ रूहानी बच्चों को समझाते हैं कि जो जीते जी मरे हैं, कहते हम जीते जी मर चुके हैं. जैसे मनुष्य मरता है तो सब कुछ भूल जाता है, सिर्फ संस्कार रहते हैं. ಈಗ ಬಾಬಾ ಕೂತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಯಾರು ಬದುಕಿದ್ದಾಗಲೇ ಸತ್ತಿದ್ದಾರೆ ಹೇಳ್ತಾರೆ, ನಾವು ಬದುಕಿದ್ದಾಗಲೇ ಸತ್ತಿದ್ದೀವಿ ಅಂತ. ಹಾಗೆಯೇ ಮನುಷ್ಯರು ಸತ್ತರೆ ಎಲ್ಲವನ್ನ ಮರ್ತು ಬಿಡ್ತಾರೆ, ಕೇವಲ ಸಂಸ್ಕಾರ ಮಾತ್ರ ಇರ್ತದೆ. अभी तुम भी बाप का बनकर दुनिया से मर गए हो. बाप कहते तुम्हारे में भक्ति के संस्कार थे, अब वो संस्कार बदल रहे हैं. जो जीते जी तुम मरते हो ना. ಬಾಬಾ ಹೇಳ್ತಾರೆ, ಈಗ ನೀವು ತಂದೆಯ ಮಗುವಾಗಿ ಜಗತ್ತಿನಿಂದ ಸತ್ತಿದ್ದೀರ. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿಯೂ ಕೂಡ ಭಕ್ತಿಯ ಸಂಸ್ಕಾರ ಇತ್ತು, ಈಗ ಆ ಸಂಸ್ಕಾರ ಬದಲಾವಣೆ ಆಗ್ತಿದೆ, ಬದುಕಿದ್ದಾಗಲೇ ನೀವು ಸತ್ತಿದ್ದೀರಿ ಅಂತಾರೆ ಬಾಬಾ. मरने से मनुष्य पड़ा हुआ सब कुछ भूल जाता है, फिर दूसरे जन्म में नए सिर पढ़ना होता है. ಬಾಬಾ ಹೇಳ್ತಿದ್ದಾರೆ, ಸಾಯೋದ್ರಿಂದ ಮನುಷ್ಯರು ಓದಿರೋದೆಲ್ಲ ಮರ್ತು ಬಿಡ್ತಾರೆ, ಇನ್ನೊಂದು ಜನ್ಮದಲ್ಲಿ ಹೊಸದಾಗಿ ಓದಲಿಕ್ಕೆ ಶುರು ಮಾಡ್ತಾರೆ. बाप भी कहते तुम जो कुछ पढ़े हुए हो वह भूल जाओ, तुम तो बाप के बने हो ना. ಬಾಬಾನು ಕೂಡ ಹೇಳ್ತಾರೆ, ನೀವೆಲ್ಲ ಏನೆಲ್ಲ ಓದಿದ್ದೀರಲ್ವ ಅದೆಲ್ಲ ಮರ್ತು ಬಿಡಿ ಅಂತ. ನೀವು ತಂದೆಯ ಮಗು ಆಗಿದ್ದೀರಲ್ವ. मैं तुमको नई बात सुनाता हूँ, तो अब वेद शास्त्र ग्रंथ जप तप आदि ये सब बातें भूल जाओ. इसलिए ही कहा है हियर नो इविल, सी नो इविल, ಟಾಕ್ ನೋ ಇವಿಲ್, ಥಿಂಕ್ ನೋ ಇವಿಲ್. ಬಾಬಾ ಹೇಳ್ತಾರೆ, ನಾನು ನಿಮಗೇನು ಹೊಸ ಮಾತು ಹೇಳ್ತೀನಿ, ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಮುಂತಾದ ಏನೆಲ್ಲ ಮಾತುಗಳಿದೆಯೋ ಅದನ್ನೆಲ್ಲ ಮರೆತು ಬಿಡಿ. ಅದಕ್ಕೋಸ್ಕರ ಹೇಳಲಾಗ್ತದೆ, ಕೆಟ್ಟದ್ದು ನೋಡಬೇಡಿ, ಕೇಳಬೇಡಿ, ಮಾತಾಡಬೇಡಿ, ವಿಚಾರನೂ ಮಾಡಬೇಡಿ ಅಂತ. ये तुम बच्चों के लिए है, कई बहुत शास्त्र आदि पढ़े हुए हैं, पूरा मरे नहीं है तो फालतू आर्ग्यू करेंगे. ಬಾಬಾ ಹೇಳ್ತಾರೆ, ಇದೆಲ್ಲ ನೀವು ಮಕ್ಕಳಿಗೋಸ್ಕರ. ಕೆಲವರು ಭಾಳ ಜನ ಶಾಸ್ತ್ರಗಳನ್ನು ಓದ್ಕೊಂಡವ್ರಿದ್ದಾರೆ, ಪೂರ್ಣ ಸತ್ತಿರೋದಿಲ್ಲ, ಅಂದರೆ ಪೂರ್ಣ ರೂಪದಲ್ಲಿ ಬಾಬನ ಮಗು ಆಗದೆ ಇರೋ ಕಾರಣ ಫಾಲ್ತು ವಾದ ಮಾಡ್ತಾ ಇರ್ತಾರೆ. ಮರ್ ಗए फिर कभी आर्ग्यू नहीं करेंगे, कहेंगे बाप ने जो सुनाया है वही सच है. ಬಾಬಾ ಹೇಳ್ತಾರೆ, ಇಲ್ಲಿ ಸತ್ತಿದ್ರೆ ವಾದ ಮಾಡಲಿಕ್ಕೆ ಹೋಗಲ್ಲ, ಹೇಳಲಾಗ್ತದೆ ಬಾಬಾ ಏನು ಹೇಳ್ತಾರೋ ಅದು ಸತ್ಯ ಇದೆ ಅಂತ. ಬಾಕಿ ಬಾತೆ ಹಮ್ ಮುಖ ಪರ್ ಕ್ಯೂ ಲಾಯೆ. ಬಾಪ್ कहते हैं या ಮುಖ ಮೇ ಲಾವೋ ಈ ನಹಿ. ಬಾಬಾ ಹೇಳ್ತಾರೆ, ಬೇರೆ ಮಾತುಗಳನ್ನು ನಾವು ಮುಖದಿಂದ ಅಂದರೆ ನಾವ್ಯಾಕೆ ಹೇಳಬೇಕು ಅಂತ. ಬಾಬಾ ಹೇಳ್ತಾರೆ, ಮುಖದಿಂದ ಅಂದರೆ ಅದನ್ನು ತರಲಿಕ್ಕೆ ಹೋಗಬೇಡಿ ಅಂತ. ಹಿಯರ್ ನೋ ಇವಿಲ್, ಬಾಪ್ನೇ ಡೈರೆಕ್ಷನ್ ದಿಯಾನಾ, ಕುಚ್ ಬಿ ಸುನೋ ನಹಿ. ಕೆಟ್ಟದ್ದು ಕೇಳಲಿಕ್ಕೆ ಹೋಗಬೇಡ್ರಿ ಅಂತಾರೆ ಬಾಬಾ. ಬಾಬಾ ಅಂತೂ ಡೈರೆಕ್ಷನ್ ಕೊಟ್ಟಿದ್ದಾರೆ ತಾನೆ, ಯಾವುದನ್ನು ಕೇಳಲಿಕ್ಕೆ ಹೋಗಬೇಡಿ ಅಂಥದ್ದು. बोलो अभी हम ज्ञान सागर के बच्चे बने हैं तो भक्ति को क्यों याद करें.
ಹೇಳಿ. ಈಗ ನಾವು ಜ್ಞಾನಸಾಗರನ ಮಕ್ಕಳಾಗಿದ್ದೀವಿ ಅಂದಮೇಲೆ ಭಕ್ತಿಯನ್ನು ಯಾಕೆ ನೆನಪು ಮಾಡಬೇಕು ಅಂತ. हम एक भगवान को ही याद करते हैं. बाप ने कहा है ಭಕ್ತಿ ಮಾರ್ಗ को भूल जाओ. ಬಾಬಾ ಹೇಳ್ತಾರೆ ನಾವು ಒಬ್ಬ ಭಗವಂತನನ್ನೇ ನೆನಪು ಮಾಡ್ತೇವೆ. ತಂದೆ ಹೇಳ್ತಾರೆ ಭಕ್ತಿ ಮಾರ್ಗವನ್ನು ಮರೆತು ಬಿಡಿ. ಮೈ ತುಮಕೋ ಸಹಜ ಬಾತ್ ಸುನಾತಾ ಹೂँ, मैं तुमको सहज बात सुनाता हूँ कि मुझ बीज को याद करो तो झाड़ सारा बुद्धि में आ ही जाएगा. तुम्हारी मुख्य है ಗೀತಾ. ಬಾಬಾ ಹೇಳ್ತಾರೆ ನಾನು ನಿಮ್ಗೆ ಸಹಜ ಮಾತು ತಿಳಿಸ್ಕೊಡ್ತೇನೆ, ನಾನು ಬೀಜವನ್ನು ನೆನಪು ಮಾಡಿ ಆಗ ಇಡೀ ವೃಕ್ಷ ಬುದ್ಧಿಯಲ್ಲಿ ಬಂದುಬಿಡ್ತದೆ. ನಿಮ್ಮದು ಮುಖ್ಯವಾದದ್ದೇ ಗೀತೆ. ಗೀತಾ ಮೇ ಹಿ ಭಗವಾನ್ ಕಿ ಸಮಜಾನಿ ಹೈ, ಅಬ್ ಯಹ ಹೈ ನಯಿ ಬಾತ್. ಬಾಬಾ ಹೇಳ್ತಾರೆ ಗೀತೆಯಲ್ಲಿಯೇ ಭಗವಂತನ ತಿಳುವಳಿಕೆ ಇದೆ, ಈಗಿದು ಹೊಸ ಮಾತು. ನಯಿ ಬಾತ್ ಪರ್ ಹಮೇಶಾ ಜ್ಯಾದಾ ಧ್ಯಾನ್ ದಿಯಾ ಜಾತಾ ಹೈ ಬಿ ಬಡಿ ಸಿಂಪಲ್ ಬಾತ್. ಯಾವುದಾದ್ರೂ ಹೊಸ ಮಾತಿದ್ದರೆ ಅದ್ರ ಕಡೆ ಜಾಸ್ತಿ ಗಮನ ಕೊಡಲಾಗ್ತದೆ. ಹಾಗೆ ನೋಡಿದರೆ ಇದು ಬಹಳ ಸರಳ ಮಾತು. ಸಬ್ಸೆ ಬಡಿ ಬಾತ್ ಹೇ ಯಾದ್ ಕರ್ನೆ ಕಿ, ಗಡಿ ಗಡಿ ಖಾನಾ ಪಡ್ತಾ ಹೇ ಮನ್ ಮನಾಬೋ. ಎಲ್ಲಕ್ಕಿಂತ ದೊಡ್ಡ ಮಾತು ಅಂದರೆ ತಂದೆ ನೆನಪು ಮಾಡೋದು, ಕ್ಷಣ ಕ್ಷಣಕ್ಕೂ ಹೇಳಬೇಕಾಗ್ತದೆ ಮನ್ ಮನಾಭೋ ಅಂತ. ಬಾಪ್ ಕೋ ಯಾದ್ ಕರೋ ಯಹಿ ಬಹುತ್ ಗುಹ್ಯ ಬಾತೆ ಹೇ, ಇಸ್ಮೇ ವಿಘ್ನ ಪಡ್ತೆ ಹೇ. ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡಿ, ಇದು ಬಹಳ ಗುಪ್ತವಾದ ಮಾತಾಗಿದೆ, ಇದರಲ್ಲಿಯೇ ವಿಘ್ನ ಬರ್ತದೆ. ಬಹುತ್ ಬಚ್ಚೆ ಹೇ ಜೋ ಸಾರೇ ದಿನ ಮೇ 2 ಮಿನಿಟ್ ಭೀ ಯಾದ್ ನಹೀ ಕರ್ತೆ. ಬಾಬಾ ಹೇಳ್ತಾರೆ ಭಾಳ ಜನ ಮಕ್ಕಳಿದ್ದಾರೆ ಇಡೀ ದಿನದಲ್ಲಿ 1-2 ಮಿನಿಟು ನಾನು ನೆನಪು ಮಾಡಲ್ಲ ಅಂತ. ಬಾಪ್ ಕಾ ಬಂತೆ ಭೀ ಅಚ್ಚಾ ಕರ್ಮ ನಹೀ ಕರ್ತೆ ತೋ ಯಾದ್ ಭೀ ನಹೀ ಕರ್ತೆ, ವಿಕರ್ಮ ಕರ್ತೆ ರಹತೆ ಹೇ. ಬಾಬನ ಮಗು ಆದಮೇಲೂ ಕೂಡ ಒಳ್ಳೆ ಕರ್ಮನೂ ಮಾಡೋದಿಲ್ಲ, ನೆನಪು ಮಾಡೋದಿಲ್ಲ, ವಿಕರ್ಮ ಮಾಡ್ತಾ ಇರ್ತಾರೆ. ಬುದ್ಧಿ ಮೇ बैठता ही नहीं तो कहेंगे यह बाप की आज्ञा का निराधार है, पढ़ नहीं सकेंगे, वह ताकत नहीं मिलती. ಬುದ್ಧಿಯಲ್ಲಿ ಬಾಬಾ ಹೇಳೋದು ಕೂತ್ಕೊಳ್ಳೋದೇ ಇಲ್ಲ ಅಂದಾಗ ಹೇಳ್ತಾರೆ ತಂದೆ ಆಜ್ಞೆ ನಿರಾಧಾರ ಆಗಿದೆ, ಓದಲಿಕ್ಕೂ ಆಗ್ತಿಲ್ಲ, ಆ ಶಕ್ತಿನೂ ಸಿಗ್ತಾ ಇಲ್ಲ. ಜಿಸ್ಮಾನಿ ಪಢಾಯಿ ಸೆ ಭೀ ಬಲ್ ಮಿಲ್ತಾ ಹೇ ನಾ, ಪಢಾಯಿ ಹೇ ಸೋರ್ಸ್ ಆಫ್ ಇನ್ಕಮ್. ಬಾಬಾ ಹೇಳ್ತಾರೆ ಲೌಕಿಕದಲ್ಲಿ ಶಾರೀರಿಕ ಶಿಕ್ಷಣ ಓದೋದ್ರಿಂದಲೂ ಕೂಡ ಅಲ್ಲೂ ಶಕ್ತಿ ಸಿಗ್ತದೆ. ಶಿಕ್ಷಣ ಆದಾಯಕ್ಕೆ ಮೂಲವಾಗಿದೆ. ಶರೀರ ನಿರ್ವಾಹ ಹೋತಾ ಹೇ ಸೋ ಭಿ ಅಲ್ಪಕಾಲ ಕೆ ಲಿಯೆ, ಕೈ ಪಡ್ತೆ ಪಡ್ತೆ ಮರ್ ಜಾತೆ ತೋ ಪಢಾಯಿ ಥೋಡೆ ಹಿ ಸಾಥ್ ಲೇ ಜಾಯೆಂಗೆ. ಬಾಬಾ ಹೇಳ್ತಾರಲ್ಲಿ ಶರೀರ ನಿರ್ವಹಣೆಗೋಸ್ಕರ ಅಲ್ಲಿ ಓದ್ತಾರೆ, ಅದು ಕೂಡ ಅಲ್ಪ ಕಾಲಕ್ಕೋಸ್ಕರ. ಕೆಲವರು ಓದ್ತಾ ಏನಾದರೂ ಸತ್ತೋಗ್ಬಿಟ್ರೆ ಮತ್ತೆ ಶಿಕ್ಷಣ ಓದಲಿಕ್ಕಾಗುತ್ತೇನೋ ಅಥವಾ ಶಿಕ್ಷಣ ಜೊತೆಗೆ ಬರುತ್ತೇನೋ ಅಂತಾರೆ ಬಾಬಾ. ದೂಸರಾ ಜನ್ಮಲೆ ಫಿರ್ ನಯೇ ಸಿರ್ ಪಡ್ನಾ ಪಡ್, ಇನ್ನೊಂದು ಜನ್ಮ ತೊಗೊಂಡು ಅವ್ರು ಹೊಸದಾಗಿ ಓದಬೇಕಾಗ್ತದೆ. या तो तुम कितना पढ़ेंगे वह साथ ले जाएंगे क्योंकि तुम प्रारब्ध पाते हो दूसरे जन्म. ಬಾಬಾ ಹೇಳ್ತಾರೆ ನೀವು ಇಲ್ಲಿ ಎಷ್ಟು ಓದ್ತಿರೋ ಜೊತೆಗೆ ತೊಗೊಂಡು ಹೋಗ್ತೀರಾ, ಯಾಕೆಂದರೆ ನೀವು ಪ್ರಾರಬ್ಧ ಪಡ್ಕೊಳ್ತೀರಾ ಇನ್ನೊಂದು ಜನ್ಮದಲ್ಲಿ. ಬಾಕಿ ತೋ ಸಬ್ ಹೈ ಹಿ ಭಕ್ತಿ ಮಾರ್ಗ, ಇನ್ನು ಉಳಿದಿರೋದೆಲ್ಲ ಭಕ್ತಿ ಮಾರ್ಗ ಅಂತಾರೆ ಬಾಬಾ. ಕ್ಯಾ ಕ್ಯಾ ಚೀज़ें हैं ये कोई नहीं जानते, ರೂಹಾನಿ ಬಾಪ್ ತುಮ್ ರೂಹೋಂ ಕೋ ಬೈಟ್ ಜ್ಞಾನ್ ದೇತೆ ಹೇ. ಎಂತೆಂಥ ವಸ್ತು ಇದ್ದಾವೆ ಅನ್ನೋದು ನೀವು ಮಕ್ಕಳು ತಿಳ್ಕೊಂಡಿಲ್ಲ, ಇದನ್ನು ಶಿವಬಾಬನೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಎಂತಹ ಶ್ರೇಷ್ಠವಾದ ಜ್ಞಾನ ನಾವು ಮಕ್ಕಳಿಗೆ ಬಾಬಾ ಕೊಡ್ತಾರೆ. एक ही बार बाप सुप्रीम रूह आकर रूहों को नॉलेज देते हैं जिसे विश्व के मालिक बन जाते हो. ಒಂದೇ ಬಾರಿ ತಂದೆ ಬಂದು ಸುಪ್ರೀಂ ಆತ್ಮ ಬಂದು ನಾವೆಲ್ಲ ಆತ್ಮಗಳಿಗೆ ಜ್ಞಾನ ಕೊಡ್ತಾರೆ, ಅದರಿಂದ ವಿಶ್ವದ ಮಾಲೀಕರಾಗ್ತೇವೆ. ಭಕ್ತಿ ಮಾರ್ಗ ಮೇ ಸ್ವರ್ಗ ಥೋಡಿ ಹೋತಾ ಹೈ, ಅಭಿ ತುಮ್ ಧಣಿಕೆ ಬನೆ ಹೋ. ಭಕ್ತಿ ಮಾರ್ಗದಲ್ಲಿ ಸ್ವರ್ಗ ಇರುತ್ತೇನು, ಈಗಂತೂ ನೀವು ಧಣಿ ಅಂದರೆ ಆ ಒಡೆಯನ ಮಕ್ಕಳಾಗಿದ್ದೀರಿ. ಮಾಯಾ ಕೈ ಬಾರ್ ಬಚ್ಚೋं को भी निर्धन का बना देती है, छोटी छोटी बातों में आपस में लड़ पड़ते हैं. ಬಾಬಾ ಹೇಳ್ತಾರೆ ಕೆಲವು ಬಾರಿ ಕೆಲವು ಮಕ್ಕಳನ್ನು ಮಾಯೆ ನಿರ್ಧನಿಕರನ್ನಾಗಿ ಮಾಡಿಬಿಡ್ತದೆ, ಸಣ್ಣ ಸಣ್ಣ ಮಾತುಗಳಲ್ಲಿ ಒಬ್ರಿಗೊಬ್ರು ಜಗಳ ಮಾಡುವಂಗೆ ಮಾಡಿಬಿಡ್ತದೆ. ಬಾಪ್ ಕಿ ಆದ್ಮೇ ನೈ ರಹತೆ ತೋ ನಿರ್ಧನಿಕೆ ಹುಯೇನಾ, ತಂದೆಯ ನೆನಪಿನಲ್ಲಿ ಇರಲಿಲ್ಲ ಅಂದಾಗ ನಿರ್ಧನಿಕರಾದ್ರಲ್ವ. ನಿಧನ್ का बना तो जरूर कुछ ना कुछ पाप कर्म कर देंगे. ನಿರ್ಧನಿಕರಾಗ್ಬಿಟ್ರೆ ನಿಮ್ಮಿಂದ ಏನಾದರೂ ಒಂದು ಪಾಪ ಕರ್ಮ ಆಗಿಬಿಡ್ತದೆ ಅಂತಾರೆ ಬಾಬಾ. ಬಾಪ್ कहते मेरा बनकर मेरा नाम बदनाम न करो, एक दो से बड़ा प्यार से चलो, उल्टा सुल्टा मत बोलो. ಬಾಬಾ ಹೇಳ್ತಾರೆ ನನ್ನವರಾಗಿ ನನ್ನ ಹೆಸರು ಹಾಳು ಮಾಡಬೇಡಿ ಅಂತ. ಒಬ್ಬರು ಇನ್ನೊಬ್ಬರನ್ನ ಬಹಳ ಪ್ರೀತಿಯಿಂದ ಒಬ್ಬರು ಅರ್ಥ ಮಾಡ್ಕೊಂಡು ನಡೀರಿ, ಉಲ್ಟಾ ಪಲ್ಟಾ ಏನೂ ಮಾತಾಡ್ಲಿಕ್ಕೆ ಹೋಗಬೇಡಿ. बाप को ऐसी ऐसी अहिल्याएँ कुब्जाएँ बिलियों का भी उद्धार करना पड़ता है. ಬಾಬನಿಗೆ ಈ ರೀತಿ ಅಹಿಲ್ಯೆಯರು, ಕುಬ್ಜೆಯರು, ಬೀಲಿನಿಯರು ಇವ್ರನ್ನೆಲ್ಲ ಉದ್ಧಾರ ಮಾಡಬೇಕಾಗ್ತದೆ. कहते बीलिनी के बेर खाए, अब ऐसे ही बीलिनी के तोड़े खा सकते हैं. ಒಂದು ಮಾತು ಹೇಳ್ತಾರೆ, ಶಬರಿಯ ಬಾರೆಹಣ್ಣು ತಿಂದ ಅಂತ
ಇಂತಹ ಶಬರಿಯದ್ದು ತಿನ್ನಕ್ಕೆ ಸಾಧ್ಯ ಇದೆ ಏನು? ಬಿಲಿನಿ ಸೆ ಜಬ್ ಬ್ರಾಹ್ಮಣಿ ಬನ್ ಜಾತಿ ಹೇ ತೋ ಫಿರ್ ಕ್ಯೂ ನೈ ಖಾಯಂಗೆ. ಬಾಬಾ ಹೇಳ್ತಿದ್ದಾರೆ, ನಾವೆಲ್ಲರೂ ಕೂಡ ಶಬರಿಯರೇ ಆಗಿದ್ವಿ, ಯಾವಾಗ ನಾವು ಬ್ರಾಹ್ಮಣಿಯರಾದ್ವಿ ಆಗ ಯಾಕೆ ತಿನ್ನಲ್ಲ ಬಾಬಾ ಅಂತಾರೆ ಬಾಬಾ. ಇಸ್ಲಿಯೇ ಬ್ರಹ್ಮ ಭೋಜನ ಕಿ ಮಹಿಮಾ ಹೇ, ಅದಕ್ಕೋಸ್ಕರ ಬ್ರಹ್ಮ ಭೋಜನದ ಮಹಿಮೆ ಇದೆ. ಶಿವಬಾಬಾ ತೋ ಖಾಯಂಗೆ ನಹಿ, ವ ತೋ ಅಭೋಕ್ತಾ ಹೇ, ಬಾಕಿ ರಥ ತೋ ಖಾತೆ ಹೇ ನಾ. ಶಿವಬಾಬಾ ಅಂತೂ ತಿನ್ನಲ್ಲ, ಶಿವಬಾಬಾ ಅಂತೂ ಅಭೋಕ್ತ ಆಗಿದ್ದಾರೆ, ಇನ್ನು ಈ ರಥ ಅಂತೂ ತಿನ್ನತ್ತಲ್ವ. ತುಮ್ ಬಚ್ಚೋಂ ಕೋ ಕೊಯ್ ಸೆ ಆರ್ಗ್ಯೂ ಕರ್ನೆ ಕಿ ದರ್ಕಾರ ನೈ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳು ಯಾವ ಕಾರಣಕ್ಕೂ ವಾದ ಮಾಡೋ ಅವಶ್ಯಕತೆ ಇಲ್ಲ. ಹಮೇಶಾ ಅಪನಾ ಸೇಫ್ ಸೈಡ್ ರಖನಾ ಚಾಹಿ, ಅಕ್ಷರ್ ಹಿ ದೋ ಬೋಲೋ. ಶಿವಬಾಬಾ ಕಹತೆ ಹೇ, ಯಾವಾಗಲೂ ನಿಮ್ಮನ್ನು ಸುರಕ್ಷಿತವಾದಂಥ ಭಾಗದಲ್ಲಿ ಇಟ್ಕೊಳ್ಬೇಕು, ಅಥವಾ ಆ ಕಡೆ ನೀವು ಸುರಕ್ಷಿತವಾಗಿರಬೇಕು. ಅಕ್ಷರ ಎರಡೇ ಹೇಳಿ, ಶಿವಬಾಬಾ ಹೇಳ್ತಿದ್ದಾರೆ ಅಂತ. ಶಿವಬಾಬಾ ಕೋ ಹಿ ರುದ್ರ ಕಹಾ ಜಾತೆ, ರುದ್ರ ಜ್ಞಾನ ಯಜ್ಞ ಸೆ ವಿನಾಶ ಜ್ವಾಲಾ ನಿಕ್ಲಿ ತೋ ರುದ್ರ ಭಗವಾನ್ ಹುವಾನ. ಶಿವಬಾಬನಿಗೆ ರುದ್ರ ಅಂತ ಹೇಳಲಾಗ್ತದೆ. ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಹುಟ್ಕೊಳ್ತು. ರುದ್ರ ಭಗವಂತ ಆದರೂ ತಾನೆ. ಶ್ರೀಕೃಷ್ಣ ಕೋ ತೋ ರುದ್ರ ನೈ ಕಹೆಂಗೆ, ವಿನಾಶ ಬಿ ಕೊಯ್ ಶ್ರೀಕೃಷ್ಣ ನೈ ಕರಾತೆ. ಶ್ರೀಕೃಷ್ಣನಿಗೆ ರುದ್ರ ಅಂತ ಹೇಳೋದಿಲ್ಲ, ವಿನಾಶನೂ ಕೂಡ ಯಾವುದೇ ಶ್ರೀಕೃಷ್ಣ ಮಾಡಿಸೋದಿಲ್ಲ. ಬಾಪ್ ಹಿ ಸ್ಥಾಪನಾ ವಿನಾಶ ಪಾಲನಾ ಕರಾತೆ. ಇಲ್ಲಿ ತಂದೆನೇ ಸ್ಥಾಪನೆ ಪಾಲನೆ ವಿನಾಶ ಮಾಡಿಸ್ತಾರೆ. ಖುದ್ ಕುಚ್ ನೈ ಕರ್ತೆ, ನೈ ತೋ ದೋಷ ಪಡ್ ಜಾತ ಹೈ. ಬಾಬಾ ಹೇಳ್ತಾರೆ, ತಾನೇನೂ ಮಾಡೋದಿಲ್ಲ, ಇಲ್ಲಾಂದ್ರೆ ದೋಷ ಆಗಿ ಬಂದುಬಿಡ್ತದೆ ನನ್ನ ಮೇಲೆ ಅಂತಾರೆ ಬಾಬ್. ವಹೆ ಕರನ್ ಕರಾವನ್ ಹಾರ್. ಬಾಪ್ ಕತೆ ಹಮ್ ಕೊಯ್ ಕತೆ ನೈ ಕಿ ವಿನಾಶ ಕರೋ. ಶಿವಬಾಬಾ ಏನಾಗಿದ್ದಾರೆ ಹಾಗಾದರೆ? ಮಾಡಿಸುವಂಥವರು. ಬಾಬಾ ಹೇಳ್ತಾರೆ, ನಾನು ಯಾರಿಗೂ ಈ ಥರ ಹೇಳೋದಿಲ್ಲ ವಿನಾಶ ಮಾಡಿ ಅಂತ. ಯ ಹಮಾರ ಡ್ರಾಮಾ ಮೇ ನೋಂದಾ ಹುವಾ ಹೇ, ಶಂಕರ್ ಕುಚ್ ಕರ್ತಾ ಹೇ ಕ್ಯಾ. ಬಾಬಾ ಹೇಳ್ತಾರೆ, ಇದು ನಾಟಕದಲ್ಲಿ ತಾನೇ ಫಿಕ್ಸ್ ಆಗಿದೆ, ಶಂಕರ ಏನಾದರೂ ಮಾಡ್ತಾನೇನು? ಕುಚ್ ಬಿ ನಹಿ, ಯ ಸಿರ್ಫ್ ಗಾಯನ ಹೇ ಕಿ ಶಂಕರ್ ದ್ವಾರ ವಿನಾಶ. ಬಾಬಾ ಹೇಳ್ತಾರೆ, ಅವನೇನೂ ಮಾಡೋದಿಲ್ಲ, ಈ ರೀತಿ ಗಾಯನ ಇದೆ, ಶಂಕರ್ನ ಮೂಲಕ ವಿನಾಶ ಅಂತ. ಬಾಕಿ ವಿನಾಶ ತೋ ವ ಆಪೇ ಹಿ ಕರ್ ರಹೆ ಹೇ. ಇನ್ನು ವಿನಾಶ ಅಂತ ಅವ್ರು ತಾವೇ ಮಾಡ್ತಿದ್ದಾರೆ. ಯ ಅನಾದಿ ಬನಾ ಹುವಾ ಡ್ರಾಮಾ ಹೇ ಜೋ ಸಮಜಾಯ ಜಾತ ಹೇ. ಬಾಬಾ ಹೇಳ್ತಾರೆ, ಇದು ಅನಾದಿಯಾಗಿ ಮಾಡಲ್ಪಟ್ಟಂಥ ನಾಟಕ, ಅದನ್ನು ತಿಳಿಸ್ಕೊಡ್ಲಾಗ್ತದೆ. ರಚಯಿತ ಬಾಪ್ ಕೊಯ್ ಸಬ್ ಭೂಲ್ ಗಯೆ ಹೇ. ಕತೆ ಗಾಡ್ ಫಾದರ್ ರಚಯಿತ ಹೇ, ಪರಂತು ಉನ್ಕೋ ಜಾನ್ತೆ ಹಿ ನಹಿ. ರಚಯಿತ ತಂದೆಯನ್ನು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಹೇಳ್ತಾರೆ ಗಾಡ್ ಫಾದರ್ ರಚಯಿತ ಆಗಿದ್ದಾರೆ, ಆದರೆ ಅವನ್ನ ಯಾರೂ ತಿಳ್ಕೊಂಡೇ ಇಲ್ಲ. ಸಮಸ್ತೆ ಕಿ ವ ದುನಿಯಾ ಕ್ರಿಯೇಟ್ ಕರ್ತೆ ಹೇ, ಬಾಪ್ ಕತೆ ಮೈ ಕ್ರಿಯೇಟ್ ನೈ ಕರ್ತಾ ಹೂँ. ತಿಳ್ಕೊಂಡಿದ್ದೀವಿ ಶಿವಬಾಬಾ ಜಗತ್ತನ್ನು ಕ್ರಿಯೇಟ್ ಮಾಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ನಾನು ಕ್ರಿಯೇಟ್ ಮಾಡೋದಿಲ್ಲ, ಮೈ ಚೇಂಜ್ ಕರ್ತಾ ಹೂँ. ಬಾಬಾ ಹೇಳ್ತಾರೆ, ಹಳೆಯದನ್ನು ಹೊಸದು ಮಾಡ್ತೇನೆ. ಬಾಬಾ ಪರಿವರ್ತನೆ ಮಾಡ್ತಾರೆ. ಕಲಿಯುಗಕ್ಕೂ ಸತ್ಯುಗ ಬನಾತಾ ಹೂँ, ಮೈ ಸಂಗಮ್ ಪರ್ ಆತಾ ಹೂँ. ಬಾಬಾ ಕಲಿಯುಗವನ್ನು ಸತ್ಯುಗ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಸಂಗಮದಲ್ಲಿ ಬರ್ತೀನಿ. ಜಿಸ್ಕಿಲಿ ಗಾಯ ಹುವಾ ಹೇ ಸುಪ್ರೀಂ ಆಸ್ಪಿಷಿಯಸ್ ಯುಗ್. ಅದಕ್ಕೋಸ್ಕರ ಈ ಸಂಗಮ ಯುಗ ಗಾಯನ ಮಾಡಲಾಗ್ತದೆ, ಪುರುಷೋತ್ತಮ ಸಂಗಮ ಯುಗ. ಭಗವಾನ್ ಕಲ್ಯಾಣಕಾರಿ है, सबका कल्याण करते हैं, परंतु कैसे और क्या कल्याण करते हैं कुछ नहीं जानते. ಬಾಬಾ ಹೇಳ್ತಾರೆ, ಭಗವಂತನಿಗೆ ಕಲ್ಯಾಣಕಾರಿ ಅಂತ ಹೇಳ್ತಾರೆ, ಎಲ್ಲರ ಕಲ್ಯಾಣ ಮಾಡೋನು ಅಂತ ಹೇಳ್ತಾರೆ, ಆದರೆ ಹೇಗೆ ಯಾಕೆ ಕಲ್ಯಾಣ ಮಾಡ್ತಾರೆ ಅಂತ ಯಾರೂ ತಿಳ್ಕೊಂಡಿಲ್ಲ. अंग्रेजी में कहते हैं ಲಿಬ್ರೇಟರ್ ಗೈಡ್, ಪರಂತು ಉನ್ಕಾ ಅರ್ಥ ಥೋಡಿ ಸಮಸ್ತೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಲಿಬ್ರೇಟರ್ ಅಂತ ಹೇಳ್ತಾರೆ, ಗೈಡ್, ಆದರೆ ಅದರ ಅರ್ಥ ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಖಾತೆ ಭಕ್ತಿ ಕೆ ಬಾದ್ ಭಗವಾನ್ ಮಿಲೇಗಾ, ಸದ್ಗತಿ ಮಿಲೇಗಿ. ಹೇಳ್ತಾರೆ ಭಕ್ತಿಯ ನಂತರ ಭಗವಂತ ಸಿಗ್ತಾನೆ, ಸದ್ಗತಿ ಸಿಗ್ತದೆ. सर्व की सद्गति तो कोई मनुष्य कर न सके, नहीं तो परमात्मा को पतित पावन सर्व का सद्गति दाता क्यों गाया जाए. ಬಾಬಾ ಹೇಳ್ತಾರೆ, ಸರ್ವರಿಗೂ ಸದ್ಗತಿಯನ್ನು ಯಾವುದೇ ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದರೆ ಪರಮಾತ್ಮನಿಗೆ ಪತಿತ ಪಾವನ ಸರ್ವರ ಸದ್ಗತಿ ದಾತ ಅಂತ ಯಾಕೆ ಗಾಯನ ಮಾಡ್ತಾರೆ. ಬಾಪ್ಕೋ ಕೊಯ್ ಬಿ ಜಾನ್ತೆ ನಹಿ ನಿರ್ಧಣ್ಕೆ. ಬಾಬಾ ಹೇಳ್ತಾರೆ, ತಂದೆಯನ್ನು ಯಾರೂ ತಿಳ್ಕೊಂಡೇ ಇಲ್ಲ, ಅನಾಥರಾಗಿದ್ದಾರೆ. ಬಾಪ್ಸೆ ವಿಪರೀತ ಬುದ್ಧಿ ಹೇ, ಬಾಪ್ ಕ್ಯಾ ಕರೆ. ಪರಮಾತ್ಮನಿಂದ ಎಷ್ಟೋ ಜನ ಇನ್ನೂ ವಿಪರೀತ ಬುದ್ಧಿಯವರಾಗಿದ್ದಾರೆ, ನಾನಾದರೂ ಏನು ಮಾಡಲಿ ಅಂತಾರೆ ತಂದೆ. ಬಾಪ್ ತೋ ಖುದ್ ಮಾಲಿಕ್ ಹೇ, ಉನ್ಕಿ ಶಿವ ಜಯಂತಿ ಬಿ ಭಾರತ್ ಮೇ ಮನಾತೆ ಹೇ. ಸ್ವಯಂ ತಂದೆ ಮಾಲೀಕ ಆಗಿದ್ದಾರೆ, ಅವರ ಶಿವ ಜಯಂತಿ ಭಾರತದಲ್ಲಿನೇ ಆಚರಣೆ ಮಾಡ್ತಾರೆ. ಬಾಪ್ ಕತೆ ಮೈ ಆತಾ ಹೂँ ಭಕ್ತೋं को फल देने, ಆತಾ ಬಿ ಭಾರತ್ ಮೇ ಹೂँ. ಬಾಬಾ ಹೇಳ್ತಾರೆ, ನಾನು ಬರೋದೇ ಭಕ್ತರಿಗೆ ಭಕ್ತಿ ಫಲ ಕೊಡಲಿಕ್ಕೆ, ಬರೋದು ಕೂಡ ಭಾರತದಲ್ಲಿನೇ. ಆನೆ ಕೆ ಲಿಯೆ ಮುझे ಶರೀರ ತೋ ಜರೂರ್ ಚಾಯ್. ಬಾಬಾ ಒಂದು ಮಾತು ಹೇಳ್ತಾರೆ, ಬಾಬನಿಗಂತೂ ಶರೀರ ಇಲ್ಲ,
ಆದರೆ ಬಾಬಾ ಇಲ್ಲಿ ಬರಬೇಕು ಅಂದರೆ ಅವರಿಗೆ ಅವಶ್ಯಕ ಶರೀರ ಬೇಕಲ್ವಾ. प्रेरणा से थोड़े ही कुछ होगा, इनमें प्रवेश कर इनके मुख द्वारा तुमको ज्ञान देता हूँ. ಬಾಬಾ ಹೇಳ್ತಾರೆ ಪ್ರೇರಣೆಯಿಂದ ಏನಾದರೂ ಆಗುತ್ತೇನು, ಇವರಲ್ಲಿ ಪ್ರವೇಶ ಮಾಡಿ ಇವ್ರ ಮುಖದ ಮೂಲಕ ನಿಮಗೆ ಜ್ಞಾನ ಕೊಡ್ತೇನೆ. ಗೋಮುಖ ಕಿ ಬಾತ್ ನಹೀ ಹೈ, ಯತೋ ಇಸ್ ಮುಖ ಕಿ ಬಾತ್ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ಗೋಮುಖದ ಮಾತಿಲ್ಲ, ಇಲ್ಲಂತೂ ಈ ಮುಖದ ಮಾತು ಅಂತಾರೆ ಬಾಬಾ. ಮುಖ ತೋ ಮನುಷ್ಯ ಕಾ ಚಾಹಿಯೇ ನ ಕಿ ಜಾನ್ವರ್ ಕಾ. ಇಲ್ಲಿ ಮುಖ ಮನುಷ್ಯರದೇ ಬೇಕೇ ಹೊರತು ಪ್ರಾಣಿಗಳದ್ದು ಬೇಕಾಗಿಲ್ಲ. ಇತ್ನಾ ಭೀ ಬುದ್ಧಿ ಕಾಮ್ ನಹೀ ಕರ್ತಿ ಹೈ, दूसरे तरफ फिर भागीरथ दिखाते हैं वह कैसे और कब आते हैं जरा भी किसको पता नहीं है. ಬಾಬಾ ಹೇಳ್ತಾರೆ ಇಷ್ಟು ಕೆಲವ್ರ ಬುದ್ಧಿ ಕೆಲಸ ಮಾಡೋದಿಲ್ಲ. ಇನ್ನೊಂದು ಕಡೆ ಭಾಗೀರಥನನ್ನು ತೋರಿಸ್ತಾರೆ, ಅವನು ಹೇಗೆ ಯಾವಾಗ ಬರ್ತಾನೆ ಸ್ವಲ್ಪನೂ ಕೂಡ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. तो बाप बच्चों को बैठ समझाते कि तुम मर गए तो ಭಕ್ತಿ ಮಾರ್ಗ ಕೋ ಏಕದಮ್ ಭೂಲ್ ಜಾओ. ಇಲ್ಲಿ ನಾವು ಮಕ್ಕಳಿಗೆ ಶುಭಾಬ ಕೂತ್ಕೊಂಡು ತಿಳಿಸ್ಕೊಡ್ತಾರೆ, ನೀವು ಸತ್ತಿದ್ದೀರಿ ಅಂದಮೇಲೆ ಭಕ್ತಿ ಮಾರ್ಗವನ್ನು ಏಕದಮ್ ಮರ್ತು ಬಿಡಿ ಅಂತ. ಶಿವ ಭಗವಾನ್ ವಾಚ್ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ ಜಾಯ್. ಶಿವ ಭಗವಾನ್ ವಾಚ್ ಆಗಿದೆ, ನನ್ನ ನೆನ್ಪು ಮಾಡಿ ವಿಕರ್ಮ ವಿನಾಶ ಆಗ್ತದೆ. ಮೈ ಹಿ ಪತಿತ್ ಪಾವನ್ ಹೂँ, ತುಮ್ ಪವಿತ್ರ ಹೋ ಜಾಯಂಗೆ ಫಿರ್ ಸಬ್ಕೋ ಲೇ ಜಾऊंगा. ಶುಭಾಬ ಹೇಳ್ತಾರೆ ನಾನೇ ಪತಿತ ಪಾವನ ಇದ್ದೀನಿ, ನೀವು ಪವಿತ್ರ ಆಗಿಬಿಟ್ರೆ ನಾನು ಎಲ್ಲರೂ ಕರ್ಕೊಂಡೋಗ್ಬಿಡ್ತೇನೆ. ಮೆಸೇಜ್ ಘರ್ ಘರ್ ಮೇ ದೋ, ಬಾಪ್ ಕಾತೆ ಹೇ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ. ಬಾಬಾ ಹೇಳ್ತಾರೆ ಮನೆ ಮನೆಗೂ ಸಂದೇಶ ಕೊಡಿ, ನನ್ನ ನೆನ್ಪು ಮಾಡಿ. ಬಾಬಾ ಹೇಳ್ತಾರೆ ನನ್ನ ನೆನ್ಪು ಮಾಡಿ ಅಂತ, ವಿಕರ್ಮ ವಿನಾಶ ಆಗ್ತದೆ. ತುಮ್ ಪವಿತ್ರ ಬನ್ ಜಾಯಂಗೆ ವಿನಾಶ ಸಾಮನೆ ಕಡಾ ಹೇ. ಬಾಬಾ ಹೇಳ್ತಾರೆ ನೀವು ಪವಿತ್ರ ಆಗಿಬಿಡ್ತೀರಾ, ವಿನಾಶ ಎದುರುಗಡೆನೇ ಇದೆ. ತುಮ್ ಬುಲಾತೆ ಭೀ ಹೋ ಹೇ ಪತಿತ್ ಪಾವನ್ आओ, पतितों को पावन बनाओ, ರಾಮರಾಜ್ಯ ಸ್ಥಾಪನ ಕರೋ, ರಾವಣ ರಾಜ್ಯ ಸೆ ಮುಕ್ತ ಕರೋ. ನೀವು ಕರಿತೀರಾ ಹೇ ಪತಿತ ಪಾವನ ಬಾ ಅಂಥೇಳಿ, ಪತಿತರನ್ನು ಪಾವನ ಮಾಡು ಅಂತ ಹೇಳಿ, ರಾಮರಾಜ್ಯ ಸ್ಥಾಪನೆ ಮಾಡು, ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡು ಅಂತ. ಹರೇಕ್ ಅಪ್ನೆ ಅಪ್ನೆ ಲಿಯೇ ಕೋಶಿಶ್ ಕರ್ತೆ. ಅವರು ಪ್ರತಿಯೊಬ್ಬರು ತಮ್ಮಗೋಸ್ಕರನೇ ಪ್ರಯತ್ನ ಮಾಡ್ತಾರೆ. ಬಾಪ್ ತೋ ಕತೆ ಮೈ ಆಕರ್ ಸರ್ವಕ್ಕೆ ಮುಕ್ತಿ ಕರ್ತಾ ಹೂँ. ಬಾಬಾ ಹೇಳ್ತಾರೆ ನಾನು ಬಂದು ಎಲ್ಲರಿಗೂ ಮುಕ್ತಿ ಮಾಡ್ತೇನೆ, ಅಂದರೆ ಮುಕ್ತಿ ಕೊಡ್ತೇನೆ. ಅಭಿ 5 ವಿಕಾರ ರೂಪಿ ರಾವಣ ಕಿ ಜೇಲ್ ಮೇ ಪಡೆ ಹೇ, ಮೈ ಸರ್ವಕ್ಕೆ ಸದ್ಗತಿ ಕರ್ತಾ ಹೂँ. ಎಲ್ಲರೂ ಬಾಬಾ ಹೇಳ್ತಾರೆ 5 ವಿಕಾರಗಳ ರೂಪಿ ರಾವಣನ ಜೈಲ್ನಲ್ಲಿದ್ದಾರೆ, ನಾನು ಸರ್ವರಿಗೂ ಸದ್ಗತಿ ಮಾಡ್ತೇನೆ. ಮುझे ಕಹಾ ಭೀ ಜಾತಾ ಹೈ ದುಃಖ ಹರ್ತಾ ಸುಖ ಕರ್ತಾ. ಬಾಬನಿಗೆ ಹೇಳಲಾಗ್ತದೆ ಏನಂತ, ದುಃಖ ಹರ್ತಾ ಸುಖ ಕರ್ತಾ ಅಂತ. ರಾಮರಾಜ್ಯ ತೋ ಜರೂರ್ ನೈ ದುನಿಯಾ ಮೇ ಹೋಗ. ಬಾಬಾ ಹೇಳ್ತಾರೆ ರಾಮರಾಜ್ಯ ಅಂತೂ ಅವಶ್ಯವಾಗಿ ಹೊಸ ಜಗತ್ತಿನಲ್ಲಿ ಇರ್ತದೆ. ತುಮ್ ಪಾಂಡವೋं की अभी है प्रीत बुद्धि, कोई कोई की तो फौरन प्रीत बुद्धि बन जाती है. ಬಾಬಾ ಹೇಳ್ತಾರೆ ನೀವು ಪಾಂಡವರದು ಪ್ರೀತ ಬುದ್ಧಿ ಆಗಿದೆ, ಇನ್ನು ಕೆಲವರಿಗಂತೂ ತಕ್ಷಣ ಬಾಬನ ಜೊತೆಗೆ ಪ್ರೀತ ಬುದ್ಧಿ ಆಗಿಬಿಡ್ತದೆ. ಕೊಯ್ ಕೊಯ್ಕಿ ಐಸ್ತೆ ಐಸ್ತೆ ಪ್ರೀತ ಜುಡ್ತಿ ಹೈ, ಇನ್ನು ಕೆಲವರಿಗೆ ಸಾವಕಾಶ ಆಗಿ ಪ್ರೀತಿ ಜೋಡಿಸ್ತಾರೆ. कोई तो कहते हैं बस हम सब कुछ बाप को सरेंडर करते हैं, सिवाय एक कि दूसरा कोई रहा ही नहीं. ಕೆಲವ್ರು ಹೇಳ್ತಾರಂತೆ ಬಾಬನಿಗೆ, ಬಾಬಾ ನಂದೆಲ್ಲವನ್ನು ನಿನಗೆ ಸರೆಂಡ್ರ ಅರ್ಪಣೆ ಮಾಡಿಬಿಡ್ತೀವಿ ಬಾಬಾ ಅಂತ, ಕೇವಲ ನಿನ್ನ ಬಿಟ್ಟರೆ ಯಾರೂ ಉಳ್ಕೊಂಡಿಲ್ಲ ಇಲ್ಲಿ ಅಂತ. ಸಬ್ಕಾ ಸಹಾಯಕ್ ಏಕ್ ಗಾಡಿ ಹೈ, ಕಿತ್ನಿ ಸಿಂಪಲ್ ಸೆ ಸಿಂಪಲ್ ಬಾತೆ. ಎಲ್ರಿಗೂ ಸಹಾಯಕ ಒಬ್ಬನೇ ತಂದೆ ಆಗಿದ್ದಾರೆ, ಎಷ್ಟು ಸರಳಕ್ಕಿಂತ ಸರಳವಾದ ಮಾತಿದಾಗಿದೆ. ಬಾಪ್ ಕೋ ಯಾದ್ ಕರೋ ಅವ್ರ ಚಕ್ರ ಕೋ ಯಾದ್ ಕರೋ ತೋ ಚಕ್ರವರ್ತಿ ರಾಜ ರಾಣಿ ಬನೆಂಗೆ. ಬಾಬಾ ಹೇಳ್ತಾರೆ ಒಂದು ತಂದೆಯನ್ನು ನೆನ್ಪು ಮಾಡಿ, ಇನ್ನೊಂದು ಚಕ್ರ ನೆನ್ಪು ಮಾಡಿ, ಆಗ ಚಕ್ರವರ್ತಿ ರಾಜ ಆಗ್ತೀರಾ. ಸ್ಕೂಲಿ ಹೇ ವಿಶ್ವ ಕಾ ಮಾಲೀಕ್ ಬನ್ನೇಕ, ತಬ್ ಚಕ್ರವರ್ತಿ ರಾಜ ನಾಮ್ ಪಡಾ ಹೇ. ಈ ಶಾಲೆ ಇರೋದೇ ವಿಶ್ವದ ಮಾಲೀಕರಾಗೋದು, ಅದಕ್ಕೇ ಚಕ್ರವರ್ತಿ ರಾಜ ಅಂತ ಹೆಸರು ಬಂತು. ಚಕ್ರಕ್ಕೋ ಜಾನೆ ಸೆ ಫಿರ್ ಚಕ್ರವರ್ತಿ ಬಂತೆ. ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ಆಗ್ತೀರಾ. ಯಾ ಬಾಪಿ ಸಮಜಾತೆ ಹೇ, ಬಾಕಿ ಆರ್ಗ್ಯೂ ಕುಚ್ ಭಿ ನೈ ಕರ್ನಿ ಹೇ. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇಲ್ಲಿ ಯಾವುದೇ ಕೂಡ ವಾದ ಮಾಡಬೇಡಿ ಅಂತ. ಬೋಲೋ ಭಕ್ತಿ ಮಾರ್ಗಕ್ಕೆ ಬಾತೆ ಛೋಡು, ಬಾಪ್ ಕತೆ ಸಿರ್ಫ್ ಮುझे ಯಾದ್ ಕರೋ. ಅವ್ರಿಗೆ ಹೇಳಬೇಕಂತೆ ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ಬಿಟ್ಬಿಡಿ. ಬಾಬಾ ಹೇಳ್ತಾರೆ ಕೇವಲ ನಾನೊಬ್ಬನ್ನೇ ನೆನ್ಪು ಮಾಡಿ. मूल बात ही यह है, जो तीव्र पुरुषार्थी होते वह जोर से पढ़ाई में लग जाते हैं, जिनको पढ़ाई का शौक होता वह सवेरे उठकर पढ़ाई करते हैं. ಬಾಬಾ ಹೇಳ್ತಾರೆ ಮೂಲ ಮಾತೇ ಇದು. ಯಾರು ತೀವ್ರ ಪುರುಷಾರ್ಥಿಗಳಾಗಿರ್ತಾರೆ ಅವರು ಜೋರಾಗಿ ಶಿಕ್ಷಣದಲ್ಲಿ ತೊಡಗ್ತಾರೆ, ಮತ್ತು ಶಿಕ್ಷಣದ ಆಸಕ್ತಿ ಇರ್ತದೆ ಅವರಿಗೆ, ಬೆಳಗ್ಗೆದ್ದು ಓದ್ತಾರೆ. ಭಕ್ತಿ ವಾಲೆ ಭೀ ಸವೇರೆ ಉಡ್ತೆ ಹೇ, ನವದಾ ಭಕ್ತಿ ಕಿತನಿ ಕರ್ತೆ ಹೇ. ಈ ಭಕ್ತಿ ಮಾಡೋರು ನೋಡಿ ಬೆಳಗ್ಗೆ ಬೇಗ ಹೇಳ್ತಾರೆ, ನವದಾ ಭಕ್ತಿ ಎಷ್ಟೆಲ್ಲ ಮಾಡ್ತಾರೆ,
जब सिर काटने लगते तो साक्षात्कार होता है. ಯಾವಾಗ ಅವರು ನವವಿಧವಾದ ಭಕ್ತಿ ಮಾಡ್ತಾರೆ, ಕೊನೆಗೆ ಒಂದು ತಮ್ಮ ತಲೆಯನ್ನೇ ಅರ್ಪಿಸುವಂಥ ಮಾತು ಬರ್ತದಲ್ಲ, ಆವಾಗ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. या तो बाबा कहते हैं यह साक्षात्कार भी नुकसानकारक है. साक्षात्कार में जाने से पढ़ाई और योग दोनों बंद हो जाते हैं. ಇಲ್ಲಿನೂ ನಾವು ಮಕ್ಕಳಿಗೆ ಬಾಬಾ ಏನು ಹೇಳ್ತಾರೆ ಅಂದರೆ, ಈ ಸಾಕ್ಷಾತ್ಕಾರ ಹಾನಿಕಾರಕ. ಸಾಕ್ಷಾತ್ಕಾರದಲ್ಲಿ ಹೋಗೋದ್ರಿಂದ ಶಿಕ್ಷಣ ಮತ್ತು ನೆನಪು ಎರಡು ಬಂದಾಗ್ಬಿಡ್ತದೆ. टाइम वेस्ट हो जाता है, इसलिए ध्यान आदि का शौक तो बिल्कुल नहीं रखना है. ಟೈಮ್ ಹಾಳಾಗಿಬಿಡ್ತದೆ, ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಧ್ಯಾನದ ಆಸಕ್ತಿ ಸ್ವಲ್ಪನೂ ಇಟ್ಕೊಳ್ಬಾರ್ದು. यह भी बड़ी बीमारी है जिसे माया की प्रवेशता हो जाती है. ಇದೊಂದು ದೊಡ್ಡ ರೋಗ ಅಂತಾರೆ ಬಾಬಾ, ಅದರಿಂದ ಮಾಯೆ ಪ್ರವೇಶತೆ ಆಗ್ತದೆ. जैसे लड़ाई के समय न्यूज़ सुनाते हैं तो बीच में ऐसी कुछ खराबी कर देते हैं तो कोई सुन ना सके. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಹೀಗೆ ಯುದ್ಧದ ಸಮಯ, ಈಗ ಯುದ್ಧ ನಡೀತಿದೆ ಅಂಥೇಳಿ ಎಲ್ಲ ನ್ಯೂಸ್ ಬರ್ತಾ ಇರ್ತದೆ, ರೇಡಿಯೋದಲ್ಲಿ ಎಲ್ಲ ಬರ್ತಾ ಇರ್ತದೆ. ಮಧ್ಯದಲ್ಲಿ ಏನಾದರೂ ಹಾಳು ಮಾಡಿಬಿಟ್ರೆ ಏನು ಕೇಳಿಸೋದೇ ಇಲ್ಲ ಅಂತಾರೆ ಬಾಬಾ. ಮಾಯಾ भी बहुतों को विघ्न डालती है, बाप को याद करने नहीं देती. ಮಾಯನೂ ಕೂಡ ಭಾಳ ಜನರಿಗೆ ವಿಘ್ನ ಹಾಕ್ತದೆ, ತಂದೆಯನ್ನು ನೆನ್ಪು ಮಾಡಲಿಕ್ಕೆ ಬಿಡೋದಿಲ್ಲ. ಸಮಜಾ ಜಾತಾ है इनकी तकदीर में विघ्न है, ತಿಳ್ಕೊಳ್ಳಾಗ್ತದೆ ಇವರ ಅದೃಷ್ಟದಲ್ಲಿ ವಿಘ್ನ ಇದೆ ಅಂತ. देखा जाता है माया की प्रवेशता तो नहीं है, बेकायदे तो नहीं कुछ बोलते हैं तो फिर जट बाबा नीचे उतार देंगे. ಬಾಬಾ ಒಂದು ಮಾತು ಹೇಳ್ತಾರೆ, ನೋಡಲಾಗ್ತದೆ ಮಾಯ ಪ್ರವೇಶತೆ ಅಂತೂ ಇವರಲ್ಲಿ ಆಗಿಲ್ಲ, ನಿಯಮಕ್ಕೆ ವಿರುದ್ಧವಾಗಿ ಏನೂ ಮಾತಾಡ್ತಾ ಇಲ್ಲ ಅಂತಂದರೆ ತಕ್ಷಣ ಬಾಬಾ ಏನು ಮಾಡ್ತಾರಂತೆ, ಕೆಳಗಿಳಿಸ್ತಾರೆ. ಬಹುತ್ ಮನುಷ್ಯ कहते हैं हमको सिर्फ साक्षात्कार हो तो इतना सब धन मालादि हम आपको दे देंगे. ಭಾಳ ಜನ ಮನುಷ್ಯರು ಏನು ಹೇಳ್ತಾರೆ ಅಂದರೆ, ನಮಗೆ ಕೇವಲ ಸಾಕ್ಷಾತ್ಕಾರ ಆದರೆ ಸಾಕು, ನಮ್ಮ ಹತ್ರ ಬೇಕಾದಷ್ಟು ಸಂಪತ್ತಿದೆ, ಅದೆಲ್ಲವನ್ನು ನಿಮಗೆ ಕೊಟ್ಬಿಡ್ತೇವೆ ಅಂತ. ಬಾಬಾ कहते या तुम अपने पास ही रखो, भगवान को तुम्हारे पैसे की क्या दरकार रखी है. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ನೀವು ಅದನ್ನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಭಗವಂತನಿಗೆ ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ಬಾಪ್ ತೋ ಜಾನ್ತೆ ಇಸ್ ಪುರಾಣಿ ದುನಿಯಾ ಮೇ ಜೋ ಕುಚ್ ಹೈ ಸಬ್ ಭಸ್ಮ ಹೋ ಜಾಯೆಂಗೆ. ಬಾಬನಿಗೂ ಗೊತ್ತು ಈ ಹಳೆ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಎಲ್ಲವೂ ಸುಟ್ಟು ಭಸ್ಮ ಆಗಲಿದೆ. ಬಾಬಾ ಕ್ಯಾ ಕರೆಂಗೆ, ಬಾಬಾ ಪಾಸ್ ತೋ ಫೇರಿ ಪೂರಿ ತಲಾವ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ನಿಮ್ಮಂಥವ್ರು ದುಡ್ಡು ತೊಗೊಂಡು ನಾನಾದರೂ ಏನು ಮಾಡಲಿ ಅಂತಾರೆ ಬಾಬಾ. ಬಾಬನ ಹತ್ರ ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳ್ತಾರಲ್ವ, ಅಂದರೆ ಮಕ್ಕಳ ಒಂದೊಂದು ಪೈಸೆಯಿಂದ ಬಾಬನ ಸೇವೆ ನಡೀತದೆ, ಬಿಟ್ಟರೆ ನಿಮ್ಮದೆಲ್ಲ ಬೇಡ ಅಂತಾರೆ ಬಾಬಾ. ಬಾಪ್ಗೆ ಡೈರೆಕ್ಷನ್ ಪರ್ ಚಲೋ, ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಖೋಲ್. ಒಂದು ಬಾಬನ ಡೈರೆಕ್ಷನ್ ಅಂತೆ ನಡೀರಿ, ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆರೀರಿ, ಜहाँ कोई भी आकर विश्व का मालिक बन सके, ಅಲ್ಲಿ ಯಾರಾದರೂ ಬಂದು ವಿಶ್ವದ ಮಾಲೀಕರಾಗಲಿ. 3 पैर पृथ्वी में बैठ तुमको मनुष्य को नर से नारायण बनाना है. ಬಾಬಾ ಹೇಳ್ತಾರೆ, 3 ಹೆಜ್ಜೆ ಪೃಥ್ವಿಯಲ್ಲಿ ಕೂತ್ಕೊಂಡು ನೀವು ಮನುಷ್ಯರನ್ನು ನರನಿಂದ नारायण ಮಾಡಬೇಕು. परंतु 3 पैर पृथ्वी के भी नहीं मिलते हैं. बाप कहते मैं तुमको सभी वेद शास्त्रों का सार सुनाता हूँ. ಶಿವಬಾಬಾ ಹೇಳ್ತಾರೆ, 3 ಹೆಜ್ಜೆ ಭೂಮಿನೂ ಕೂಡ ಸಿಗಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ನಾನು ನಿಮಗೆ ಇಡೀ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೇನೆ. ಯಾ ಶಾಸ್ತ್ರ ಸಹ ಭಕ್ತಿ ಮಾರ್ಗಕ್ಕೆ. ಬಾಬಾ ಕೊಯ್ ನಿಂದ ನೈ ಕರ್ತೆ, ಈ ಶಾಸ್ತ್ರ ಎಲ್ಲ ಭಕ್ತಿ ಮಾರ್ಗದ. ಆದರೆ ಬಾಬಾ ಕೂತ್ಕೊಂಡು ಯಾವುದೇ ಶಾಸ್ತ್ರ ಪುರಾಣ ವೇದಗಳ ನಿಂದನೆ ಮಾಡ್ತಾ ಇಲ್ಲ. ಯಾ ತೋ ಖೇಲ್ ಬನಾ ಹುವಾ ಹೈ, ಯಾ ಸಿರ್ಫ್ ಸಮझाने के लिए कहा जाता. ಬಾಬಾ ಹೇಳ್ತಾರೆ, ಇದೊಂದು ಆಟ ಮಾಡಲ್ಪಟ್ಟಿದೆ, ಕೇವಲ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಹೇಳ್ತೇನೆ. ಹೈತೋ ಫಿರ್ ಬಿ ಖೇಲ್ನ, ಎಷ್ಟಂದ್ರೆ ಇದು ಆಟ ಅಲ್ವಾ. ಖೇಲ್ ಕಿ ಹಮ್ ನಿಂದಾ ನೈ ಕರ್ ಸಕ್ತೆ, ಆಟದ ಬಗ್ಗೆ ನಾವು ನಿಂದನೆ ಮಾಡೋದಿಲ್ಲ ಅಂತಾರೆ ಬಾಬಾ. ಹಮ್ कहते हैं ज्ञान सूर्य और ज्ञान चंद्रमा, तो फिर वह चंद्रमा आदि में जाकर ढूंढते हैं. ಇಲ್ಲೇನು ಹೇಳಲಾಗ್ತದೆ ಅಂದರೆ, ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ, ಅವರು ಆ ಚಂದ್ರನಲ್ಲಿ ಹೋಗಿ ಹುಡುಕ್ತಾ ಇರ್ತಾರೆ. ವಹಾ ಕೊಯ್ ರಾಜಾಯಿ ರಕ್ಕಿ ಹೇ ಕ್ಯಾ, ಜಾಪಾನಿ ಲೋಗ್ ಸೂರ್ಯ ಕೋ ಮಾನ್ತೆ ಹೇ. ಬಾಬಾ ಹೇಳ್ತಾರಲ್ಲ, ಚಂದ್ರನಲ್ಲೆಲ್ಲ ಹೋಗ್ತಾರಲ್ಲ, ಅಲ್ಲೇನು ರಾಜ್ಯ ಇಟ್ಟಿದ್ದಾರೇನು ಅಥವಾ ಅಲ್ಲೇನು ರಾಜ್ಯ ಆಳ್ಲಿಕ್ಕಾಗತ್ತೇನು. ಈ ಜಪಾನ್ದವರು ಸೂರ್ಯನೆಲ್ಲ ಒಪ್ಕೊಳ್ತಾರೆ, ಸೂರ್ಯವಂಶಿಗಳು ಅಂತ ಹೇಳ್ತಾರೆ ಅವರು. ಹಮ್ ಕತೆ ಸೂರ್ಯವಂಶಿ ವ ಫಿರ್ ಸೂರ್ಯ ಕಿ ಬೈಟ್ ಪೂಜಾ ಕರ್ತೆ ಹೇ, ಸೂರ್ಯ ಕೋ ಪಾನಿ ದೇತೆ ಹೇ. ನಾವು ಹೇಳ್ತೇವೆ ಸೂರ್ಯವಂಶಿಗಳು ಅಂತ, ಆದರೆ ಅವರು ಸೂರ್ಯನನ್ನು ಕೂತ್ಕೊಂಡು ಪೂಜೆ ಮಾಡ್ತಾರೆ, ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ, ಅಂದರೆ ನೀರು ಕೊಡ್ತಾರೆ. तो बाबा ने बच्चों को समझाया है कोई बात में ಜಾಸ್ತಿ ಆರ್ಗ್ಯೂ ನೈ ಕರ್ನಿ. ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಏನು ತಿಳಿಸ್ಕೊಡ್ತಾರೆ ಅಂದರೆ, ಯಾವುದೇ ಮಾತಿನಲ್ಲಿ ಜಾಸ್ತಿ ವಾದ ಮಾಡಲಿಕ್ಕೆ ಹೋಗಬೇಡಿ. ಬಾತಿ ಏಕ್ ಸುನಾವೋ ಬಾಬಾ कहते हैं ಮಾಮೆ ಕಮ್ ಯಾದ್ ಕರೋ ತೋ ಪಾವನ್ ಬನೆಂಗೆ. ಮಾತು ಒಂದೇ ಹೇಳಿ ಬಾಬಾ ಹೇಳ್ತಿದ್ದಾರೆ, ನನ್ನೊಬ್ಬನೇ ನೆನ್ಪು ಮಾಡಿ ಪಾವನ ಆಗ್ತೀರಾ.
अभी रावण राज्य में सभी पतित थे परंतु अपने को पतित कोई मानते थोड़े ही है. ಈಗ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತಿದ್ದಾರೆ, ಆದರೆ ತಮ್ಮನ್ನು ಪತಿತರು ಅಂತ ಯಾರೂ ಒಪ್ಕೊಳ್ಳೋದೇ ಇಲ್ಲ. ಬಚ್ಚೆ ತುಮಾರಿ ಏಕಾಂಕ ಮೇ ಶಾಂತಿಧಾಮ್, ಏಕಾಂಕ ಮೇ ಸುಖಧಾಮ್, ಬಾಕಿ ಇಸ್ ದುಃಖಧಾಮ್ ಕೋ ಭೂಲ್ ಜಾವ್. ಇಲ್ಲಿ ಶುಭಾಬ ನಾವು ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ಮಕ್ಕಳೇ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಒಂದು ಕಣ್ಣಿನಲ್ಲಿ ಸುಖಧಾಮ, ಇನ್ನು ಈ ದುಃಖಧಾಮ ಮರ್ತು ಬಿಡಿ ಅಂತ. ತುಮ್ ಹೋ ಚೈತನ್ಯ ಲೈಟ್ ಹೌಸ್, ಅಭಿ ಪ್ರದರ್ಶನಿ ಮೇ ಬಿ ನಾಮ್ ರಖಾ ಹೇ ಭಾರತಿ ಲೈಟ್ ಹೌಸ್. ಬಾಬಾ ಹೇಳ್ತಿದ್ದಾರೆ, ನೀವಾಗಿದ್ದೀರಿ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ಈಗ ಪ್ರದರ್ಶನಿಯಲ್ಲಿ ಕೂಡ ಹೆಸರಿಟ್ಟರು, ಭಾರತ ಇಡೀ ಜಗತ್ತಿಗೆ ಲೈಟ್ ಹೌಸ್ ಆಗ್ತದೆ, ಭಾರತ ದೇಶ ಇಡೀ ಜಗತ್ತಿಗೆ ಬೆಳಕು ಕೊಡ್ತದೆ ಅಂತ. ಲೇಕಿನ್ ವ ಕೊಯ್ ತೊಡೆ ಹಿ ಸಮझेंगे, ಆದರೆ ಇದನ್ನು ಯಾರಾದರೂ ತಿಳ್ಕೊಳ್ತಾರೆ, ಇಡೀ ವಿಶ್ವಕ್ಕೆ ಗುರು ಆಗ್ತದೆ, ಗುರುವಿನ ಸ್ಥಾನದಲ್ಲಿದೆ ಭಾರತ. ತುಮ್ ಅಭಿ ಲೈಟ್ ಹೌಸ್ ಹೋ ನಾ, ಪೋರ್ಟ್ ಪರ್ ಲೈಟ್ ಹೌಸ್ ಸ್ಟೀಮರ್ ಕೋ ರಾಸ್ತಾ ಬತಾತೆ ಹೇ. ಬಾಬಾ ಹೇಳ್ತಾರೆ, ನೀವೀಗ ಎಲ್ಲರೂ ಲೈಟ್ ಹೌಸ್ ಆಗಿದ್ದೀರಿ ತಾನೆ, ಹೇಗೆ ಬಂದರು ಇರ್ತದೆ, ಆ ಬಂದರಿನಲ್ಲಿ ಬರುವಂಥ ಹಡಗುಗಳಿಗೆ ಬೆಳಕು ತೋರಿಸ್ಲಿಕ್ಕೆ ಅಲ್ಲೊಂದು ಲೈಟ್ ಹೌಸ್ ಇರ್ತದೆ. ತುಂಬಿ ಸಬ್ಕೋ ರಾಸ್ತಾ ಬತಾತಿ ಹೋ ಮುಕ್ತಿ ಜೀವನ್ ಮುಕ್ತಿ ಧಾಮ್ಕ. ಹಾಗೆಯೇ ನಾವು ಮಕ್ಕಳಿಗೂ ಬಾಬಾ ಹೇಳ್ತಾರೆ, ನೀವು ಲೈಟ್ ಹೌಸ್ ಆಗಿದ್ದೀರಾ, ಎಲ್ರಿಗೂ ದಾರಿ ತೋರಿಸ್ತೀರಾ ಶಾಂತಿಧಾಮ ಮತ್ತು ಸುಖಧಾಮ, ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಧಾಮದ್ದು. ಜಬ್ ಕೊಯ್ ಭಿ ಪ್ರದರ್ಶನಿ ಮೇ ಆತೆ ಹೇ ತೋ ಬಹುತ್ ಪ್ರೇಮ್ ಸೆ ಬೋಲ್, ಗಾಡ್ ಫಾದರ್ ತೋ ಸಬ್ಕಾ ಏಕ್ ಹಿ ಹೈ. ಯಾರಾದರೂ ಪ್ರದರ್ಶನಿಗೆ ಬಂದರೆ ಭಾಳ ಪ್ರೀತಿಯಿಂದ ತಿಳಿಸ್ಕೊಡಿ ಅವ್ರಿಗೆ, ಗಾಡ್ ಫಾದರ್ ಎಲ್ರಿಗೂ ಒಬ್ಬರೇ ಆಗಿದ್ದಾರೆ. ಗಾಡ್ ಫಾದರ್ ಯಾ ಪರಂಪಿತಾ ಕಹತೆ ಹೇ ಕಿ ಮುझे ಯಾದ್ ಕರೋ ತೋ ಜರೂರ್ ಮುಖ ದ್ವಾರ ಕಹೆಂಗೆನಾ. ಗಾಡ್ ಫಾದರ್ ಅಥವಾ ಪರಂಪಿತ ಪರಮಾತ್ಮ ಅಂತ ಹೇಳಿದಾಗ ನನ್ನ ನೆನಪು ಮಾಡಿ ಅಂತ ಅವ್ರು ಹೇಳ್ತಾರೆ, ಅಂದರೆ ಮುಖದ ಮೂಲಕ ಹೇಳಬೇಕಲ್ವಾ. ಬ್ರಹ್ಮದ್ವಾರ ಸ್ಥಾಪನಾ ಹಂಸ ಬ್ರಾಹ್ಮಣ ಬ್ರಾಹ್ಮಣೀಯ ಹೇ, ಬ್ರಹ್ಮ ಮುಖ ವಂಶಾವಲಿ, ಬ್ರಹ್ಮನ ಮೂಲಕ ಸ್ಥಾಪನೆ, ನಾವೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀವಿ, ಬ್ರಹ್ಮನ ಮುಖ ವಂಶಾವಲಿ. ತುಮ್ ಬ್ರಾಹ್ಮಣೋ ಕಿ ವ ಬ್ರಾಹ್ಮಣ ಭಿ ಮಹಿಮಾ ಗಾತೆ ಹೇ, ಬ್ರಾಹ್ಮಣ ದೇವತಾಯ ನಮಃ. ನಾವು ಬ್ರಾಹ್ಮಣರೇ, ಆ ಬ್ರಾಹ್ಮಣರದ್ದು ಕೂಡ ಮಹಿಮೆ ಮಾಡಲಾಗ್ತದೆ. ಏನಂತ, ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ. ಅಂದರೆ ಈ ಬ್ರಾಹ್ಮಣರೇ ಮುಂದೆ ದೇವತೆಗಳಾಗ್ತಾರೆ, ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾರೆ ಅವರು. ಊಂಚತೆ ಊಂಚೆ ಏಕಿ ಬಾಪ್ ವ ಕಾತೆ ಹೇ ಮೈ ತುಮಕೋ ಊಂಚತೆ ಊಂಚೆ ರಾಜಯೋಗ ಸಿಕ್ಲಾತಾ ಹೂँ. ಬಾಬಾ ಹೇಳ್ತಾರೆ, ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರುವಂಥ ಪರಮಾತ್ಮ ಒಬ್ಬರೇ, ಎಲ್ಲರನ್ನೂ ಶ್ರೇಷ್ಠ ಮಾಡೋದಕ್ಕೋಸ್ಕರ ರಾಜಯೋಗ ಕಲಿಸ್ತಾರೆ. ಜಿಸೆ ತುಮ್ ಸಾರೆ ವಿಶ್ವಕ್ಕೆ ಮಾಲೀಕ್ ಬಂತು, ಇದರಿಂದ ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಾ. ಬಾಬಾ ಹೇಳ್ತಾರೆ, ಆ ರಾಜ್ಯವನ್ನು ನಿಮ್ಮಿಂದ ಯಾರೂ ಕೂಡ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾರತ ಕಾ ವಿಶ್ವ ಪರ್ ರಾಜ್ಯತ, ಭಾರತಕ್ಕೆ ಕಿತನಿ ಮಹಿಮಾ ಹೇ, ಭಾರತ ಇಡೀ ವಿಶ್ವದ ಮೇಲೆ ರಾಜ್ಯ ಆಳ್ತದೆ ಅಂತಾರೆ. ಬಾಬಾ ಹೇಳ್ತಾರೆ, ಭಾರತದ ಎಷ್ಟು ಮಹಿಮೆ ಇದೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಶ್ರೀಮತ್ ಪರ್ ಯ ರಾಜ್ಯ ಸ್ಥಾಪನ ಕರ್ ರಹೇ ಹೇ. ಈಗಂತೂ ನೀವು ತಿಳ್ಕೊಂಡಿದ್ದೀರಾ, ನಾವು ಶ್ರೀಮತದಂತೆ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀವಿ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सार, तीव्र पुरुषार्थी बनने के लिए पढ़ाई का शौक़ रखना है. सवेरे सवेरे उठकर पढ़ाई पढ़नी है, साक्षात्कार की आश नहीं रखनी है, इसमें भी टाइम वेस्ट जाता है. ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ತೀವ್ರ ಪುರುಷಾರ್ಥಿ ಆಗೋದಕ್ಕೋಸ್ಕರ ಶಿಕ್ಷಣದ ಕಡೆ ಆಸಕ್ತಿ ಇಟ್ಕೊಳ್ಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ಶಿಕ್ಷಣವನ್ನು ಓದಬೇಕು. ಸಾಕ್ಷಾತ್ಕಾರದ ಆಸೆ ಇಟ್ಕೊಳ್ಬಾರ್ದು, ಇದರಲ್ಲಿ ಸಮಯ ಹಾಳಾಗ್ತದೆ ಅಂತಾರೆ ಬಾಬಾ. ಸೆಕೆಂಡ್, ಶಾಂತಿಧಾಮ और ಸುಖಧಾಮ को याद करना है, इस दुखधाम को बोल जाना है. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು, ಈ ದುಃಖಧಾಮವನ್ನು ಮರ್ತು ಬಿಡಬೇಕು. किसी से भी आर्ग्यू नहीं करनी है, ಪ್ರೇಮ್ ಸೆ ಮುಕ್ತಿ और ಜೀವನ್ ಮುಕ್ತಿ ಧಾಮ್ ಕಾ ರಾಸ್ತಾ ಬತಾನ. ಬಾಬಾ ಹೇಳ್ತಾರೆ, ಯಾರ ಜೊತೆಗೂ ವಾದ ಮಾಡಲಿಕ್ಕೆ ಹೋಗಬೇಡಿ, ಪ್ರೇಮದಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾರಿ ತೋರಿಸ್ಬೇಕು. ವರದಾನ, ಸದಾ ಸುಖೋಂ ಕೆ ಸಾಗರ್ ಮೇ ಲವಲೀನ್ ರಹನೆ ವಾಲೆ ಅಂತರ್ಮುಖಿ ಭವ. ಸದಾ ಸುಖಗಳ ಸಾಗರದಲ್ಲಿ ಲವಲೀನ್ ಇರುವಂತಹ ಅಂತರ್ಮುಖಿಗಳಾಗಿರಿ. ಕಹಾ ಜಾತಾ ಅಂತರ್ಮುಖಿ ಸದಾ ಸುಖಿ. जो बच्चे सदा अंतर्मुखी भाव का वरदान प्राप्त कर लेते हैं, वह बाप समान सदा सुख के सागर में लवलीन रहते हैं. ಬಾಬಾ ಹೇಳ್ತಾರೆ, ಒಂದು ಮಾತು ಹೇಳಲಾಗ್ತದೆ, ಅಂತರ್ಮುಖಿಗಳು ಸದಾ ಸುಖಿಗಳು ಅಂತ. ಯಾವ ಮಕ್ಕಳು ಸದಾ ಅಂತರ್ಮುಖಿ ಭಾವದ ವರದಾನ ಪ್ರಾಪ್ತಿ ಮಾಡ್ಕೊಳ್ತಾರೆ, ಅವರು ತಂದೆಯ ಸಮಾನ ಸದಾ ಸುಖದ ಸಾಗರದಲ್ಲಿ ಲವಲೀನಾಗಿರ್ತಾರೆ. ಸುಖದಾತಕ್ಕೆ ಬಚ್ಚೆ ಸ್ವಯಂ ಭಿ ಸುಖದಾತ ಬನ್ ಜಾತೆ ಹೇ. ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತರಾಗಿಬಿಡ್ತಾರೆ.
ಸರ್ವ ಆತ್ಮೋं को ಸುಖ का ही खजाना बांटते हैं. ಸರ್ವ ಆತ್ಮಗಳಿಗೆ ಅವರು ಸುಖದ ಖಜಾನೆಯನ್ನು ಹಂಚುತ್ತಾರೆ. तो अब अंतर्मुखी बन ऐसी संपन्न मूर्ति बन जाओ जो आपके पास कोई भी किसी भी भावना से आए अपनी भावना संपन्न करके जाए. ಬಾಬಾ ಹೇಳ್ತಾರೆ, ಈಗ ನೀವು ಅಂತರ್ಮುಖಿಯಾಗಿ ಇಂತಹ ಸಂಪನ್ನ ಮೂರ್ತಿಗಳಾಗ್ರಿ. ನಿಮ್ಮ ಹತ್ರ ಈಗ ಯಾರೇ ಬಂದ್ರೂ ಕೂಡ, ಯಾವ ಭಾವನೆಯಿಂದ ಬಂದರೂ ಕೂಡ ಅವರ ಭಾವನೆ ಸಂಪನ್ನ ಆಗಿ ಹೋಗಿಬಿಡ್ಬೇಕು. ಅಂದರೆ ಏನು ಭಾವನೆ ಇಟ್ಕೊಂಡು ಬಂದಿರ್ತಾರಲ್ಲ ಅದು ಸಂಪನ್ನ ಆಗಬೇಕು ಅಂತಾರೆ ಬಾಬಾ. ಜೈಸೆ ಬಾಪ್ ಕಿ ಖಜಾನೆ ಮೇ ಅಪ್ರಾಪ್ತ ಕೊಯ್ ವಸ್ತುನು, ಯಾಕೆಂದರೆ ತಂದೆಯ ಒಂದು ಖಜಾನೆಯಲ್ಲಿ ಅಪ್ರಾಪ್ತಿ ಎನ್ನುವಂಥ ವಸ್ತು ಇಲ್ಲ. ವೈಸೆ ಆಪ್ ಬಿ ಬಾಪ್ ಸಮಾನ್ ಭರ್ಪೂರ್ ಬನ, ಅದೇ ರೀತಿ ತಾವು ಕೂಡ ತಂದೆ ಸಮಾನ ಭರ್ಪೂರಾಗಿ. ಸ್ಲೋಗನ್ ರೂಹಾನಿ ಶಾನ್ ಮೇ ರಹೋ तो कभी भी ಅಭಿಮಾನ್ ಕೋ ಫೀಲಿಂಗ್ ನಹಿ ಆಯೆಂಗೆ. ಬಾಬಾ ಹೇಳ್ತಾರೆ, ಆತ್ಮಿಕ ನಶೆಯಲ್ಲಿರಿ, ಆಗ ಎಂದಿಗೂ ಕೂಡ ಅಭಿಮಾನದ ಫೀಲಿಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯ ಬನೋ ಏಕತಾ और ಏಕಾಗ್ರತಾ ಕೋ ಬಡಾವ್. ಏಕಾಂತ ಪ್ರಿಯರಾಗಿರಿ, ಏಕತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ರಿ, ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. अपने को सदैव अंडरग्राउंड अर्थात अंतर्मुखी बनाने की कोशिश करो. ಬಾಬಾ ಹೇಳ್ತಾರೆ, ಸದಾ ನಿಮ್ಮನ್ನು ಅಂಡರ್ಗ್ರೌಂಡ್ ಅಂದರೆ ಅಂತರ್ಮುಖಿಯಾಗುವ ಪ್ರಯತ್ನ ಮಾಡಿರಿ. अंडरग्राउंड भी सारी कारोबार चलती है, वैसे अंतर्मुखी होकर भी कार्य कर सकते. ಹೀಗೆ ಅಂಡರ್ಗ್ರೌಂಡ್ನಲ್ಲಿ ಕೂಡ ಭಾಳಷ್ಟು ಕೆಲಸ ನಡೀತದೆ. ಹಾಗೆಯೇ ಬಾಬಾ ಹೇಳ್ತಾರೆ, ನಿಮ್ಮನ್ನು ಅಂತರ್ಮುಖಿಯಾಗಿದ್ದುಕೊಂಡು ನೀವು ಕಾರ್ಯ ಮಾಡ್ತಾ ಹೋಗಬೇಕು. अंतर्मुखी होकर के कार्य करने से एक तो निर्विघ्न से बचाओ, दूसरा समय का बचाओ, तीसरा संकल्पों का बचाओ. वह बचत हो जाएगी. ಅಂತರ್ಮುಖಿಯಾಗಿ ನೀವು ಕಾರ್ಯ ಮಾಡಿದ್ರಿಂದ ಒಂದು ವಿಘ್ನಗಳಿಂದ ಬಚಾವಾಗ್ತೀರಾ, ಇನ್ನೊಂದು ಸಮಯದಿಂದ ಬಚಾವಾಗ್ತೀರಾ, ಅಂದರೆ ಸಮಯ ಉಳಿಸ್ತೀರಾ, ಜೊತೆಗೆ ಸಂಕಲ್ಪಗಳ ಬಚಾವ್ ಉಳಿತಾಯ ಆಗಿಬಿಡ್ತದೆ ಅಂತಾರೆ ಬಾಬಾ. ಏಕಾಂತವಾಸಿ ಬಿ ಅವ್ರ ಸಾಥ್ ಸಾಥ್ ರಮಣೀಕತಾ ಬಿ ಇತ್ನೀ ಹೋ. ಒಂದು ಏಕಾಂತವಾಸಿಗಳು ಆಗಿರಬೇಕು, ಜೊತೆಗೆ ರಮಣೀಕತೆಯನ್ನು ಕೂಡ ಅಷ್ಟೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಕೈಲಾಸದಲ್ಲಿ ನೀನು ಬಂದೆ, ಅಬು ಕೈಲಾಸದಲ್ಲಿ ನೀನು ಬಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ.
ಆತ್ಮರಾಧೆಯು ನಾನು ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಶೋಕದ ವನದಲ್ಲಿ ಶಿವರಾಮನಿ ಬಂದೆ ಶೋಕದ ವನದಲ್ಲಿ ಶಿವರಾಮನಿ ಬಂದೆ ಅಶೋಕವನ ಕೆಮ್ಮ ಕೈ ಹಿಡಿದು ಕರೆ ತಂದೆ ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ನಿಂತೇ ನನ್ನ ಮನದಿ ನೀನು ನಿಂತೇ ನನ್ನ ಮನದಿ ನೀನು ನೀನೇ ಬಾಳ ಸಂಗಾತಿಯು ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಮೆಲ್ಲ ಮೆಲ್ಲನೆ ಕಿವಿಗಳಲ್ಲಿ
ಸುಂದರನಾದ ಕೇಳಿಸುವೆ. ಕಿರಣವು ಒಂದು ಕಾಣದೆಯೇ ಬಂದು, ಕಿರಣವು ಒಂದು ಕಾಣದೆಯೇ ಬಂದು ಮಾರ್ಗವ ತೋರಿ ಸಾಗುತ್ತಿದೆ. ತುಂಬಿದರು ಜೋಳಿ ನಾ ಕಾಣಲಿಲ್ಲ, ನನ್ನ ಜೋಳಿಗೆ ತುಂಬಿರುವೆ. ಒಮ್ಮೆ ನಾ ಹೇಳಿದೆ ನೀ ನನ್ನವನು, ನಿನ್ನ ಸಾವಿರ ಪ್ರೀತಿಯ ಪಡೆದೆ. ಒಂದೇ ಹೆಜ್ಜೆ ನಿನ್ನ ಮಾರ್ಗದಿ ನಡೆದೆ, ಜನುಮ ಜನುಮಗಳ ಜೊತೆಯಾದೆ. ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನೀ ಕರುಣೆ ನಿನ್ನೀ ಮಮತೆ ನಿನ್ನ ಸ್ಮೃತಿಯ ನೀಡುತ್ತಿದೆ. ನಿನ್ನ ಪ್ರೀತಿಯಲ್ಲಿ ನಾ ಮುಳುಗಿರಲು ಕಣ್ಣು ಕಂಬನಿಯ ಹರಿಸುತ್ತಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ನಿಂತೆ ನನ್ನ ಮನದಿ ನೀನು, ನಿಂತೆ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಆಗುತ್ತಿದೆ. ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ, ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ಪಸರಿಸಿದೆ ಚಂದ್ರಮನ ಬೆಳಕು, ಚಂದ್ರಮನೇ ಇಲ್ಲ. ಬಾಬಾ ಜೊತೆ ಮಾತಾಡಿದೆವು, ಯಾವ ಶಬ್ದವೂ ಇಲ್ಲ. ಪಸರಿಸಿದೆ ಚಂದ್ರಮನ ಬೆಳಕು, ಚಂದ್ರಮನೇ ಇಲ್ಲ. ಬಾಬಾ ಜೊತೆ ಮಾತಾಡಿದೆವು, ಯಾವ ಶಬ್ದವೂ ಇಲ್ಲ. ಪ್ರಭಾಮಂಡಲದಲ್ಲಿ ಕುಳಿತು ಫರಿಷ್ಠಾ ಮುಗುಳು ನಗುತ್ತಲೇ ಮಾಡುತ್ತ ಮಧುರ ಮಿಲನವ ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ, ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ
ಬಂದಿಹೆವು ಇದು ಬಂದಿಹೆವು ಪ್ರೀತಿಯಲಿ ತಲ್ಲೀನರಾಗಿ ಪ್ರೇಮದ ಪುಷ್ಪವಾರಳಿಸಿ ನಗುತ್ತಾ ಮನ ಮಧುಬನವು ನಮ್ಮ ಮಧುರ ವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಚಲಿಸಿದೆವು ದೂರ ವತನಕ್ಕೆ ನಮ್ಮ ಮಧುರ ವತನಕ್ಕೆ ನಮ್ಮ ಮಧುರ ವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ ಬಳಲುತಿಹ ಯಾತ್ರಿಕನಿಗೆ ದೊರೆವಂತೆ ಮರದ ನೆರಳು ತುಂಬಿಹುದು ನಿನ್ನ ನೆನಪಲಿ ಸುಖ ಶಾಂತಿ ಸಾಗರವು ತುಂಬಿಹುದು ನಿನ್ನ ನೆನಪಲಿ ಸುಖ ಶಾಂತಿ ಸಾಗರವು ಜೀವನದ ಅನುಭವಗಳ ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ ಚಿಂತೆಗಳ ಸುಳಿವು ಇಲ್ಲ ಅಗಲಿಕೆಯ ನೋವು ಇಲ್ಲ ಚಿರಯಿ ಮಿಲನದಲ್ಲಿ ಸುಖ ಶಾಂತಿ ತುಂಬಿಹುದು ಚಿರಯಿ ಮಿಲನದಲ್ಲಿ ಸುಖ ಶಾಂತಿ ತುಂಬಿಹುದು ಅವಿನಾಶಿ ಗಳಿಕೆಯನ್ನು ನಿನ್ನಿಂದ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ ನಾಳೆಗಳ ಚಿಂತೆಯಿಲ್ಲ ಮೃತ್ಯುವಿನ ಭಯವೂ ಇಲ್ಲ ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ ಭೌತಿಕದ ಈ ಪ್ರಪಂಚವ ತೊರೆದಿಹೆವು ನಾವು ದೂರ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ
ಕಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ. ಶಿವ ಮಿಲನದ ಸಮಯವಿದು ಮಸ್ತ ಪವನವು ಸುಗಂಧಿತವನವು ಮಸ್ತ ಪವನವು ಸುಗಂಧಿತವನವು ಮಂಗಲ ಮಿಲನದ ವೇಳೆಯಿದು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು. ಶಿವ ಮಿಲನದ ಸಮಯವಿದು ಮನ ಪಕ್ಷಿ ಸೋತ ಮಾಡುತ್ತ ಮಿಲನವ ಹೃದಯದಲ್ಲಿ ಶಿವ ಮಿಲನದ ಸಮಯವಿದು ಮನ ಪಕ್ಷಿ
ಅರಳಿವೆ ತನು ಮನ ಹೂವುಗಳು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನ